ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಸೊ ಅರೌಂಡ್ ಮಧ್ಯಾಹ್ನ ಆಗ್ಬಿಟ್ಟಿದೆ ಈಗ. ಪಾಪುಗೆ ಹೋಗ್ಬಿಟ್ಟು ಸ್ವರ್ಣಬಿಂದು ಪ್ರಾಶನ ಮಾಡಿಸ್ಕೊಂಡು ಬರ್ಬೇಕು. ಇವತ್ತು ಫೆಬ್ರವರಿ 28 ಪುಷ್ಯ ನಕ್ಷತ್ರದ ದಿನ ಸ್ವರ್ಣಬಿಂದು ಪ್ರಾಶನ ಮಾಡ್ತಾರೆ ಪ್ರತಿ ತಿಂಗಳು. ಸೊ ನಾನು ಪ್ರತಿ ತಿಂಗಳು ಪಾಪುಗೆ ಸ್ವರ್ಣಬಿಂದು ಪ್ರಾಶನ ಮಾಡಿಸ್ತೀನಿ. ಸೊ ಹಾಗಾಗಿ ಇವತ್ತಿರೋದ್ರಿಂದ ಹೋಗ್ಬಿಟ್ಟು ಹಾಕಿಸ್ಕೊಂಡು ಬರೋಣ. ಹಾಕಿಸ್ಕೊಂಡು ಬಂದಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಾಳೆ ರವಿ ಬರ್ಡೇ, ಮಾರ್ಚ್ 1. ಸೊ ಹಾಗಾಗಿ ಅದಕ್ಕೋಸ್ಕರ ಕೇಕ್ ತರಬೇಕು, ಕೇಕ್ ಆರ್ಡ್ರ್ ಕೊಡಬೇಕು. ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ. ಹೋಗಿ ಸಂಜೆ ಬರ್ತಾನೆ, ಬಂದಮೇಲೆ ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಬರಬೇಕು. ಒಂದಷ್ಟು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಡಿಸೈನ್ಸ್ ಎಲ್ಲನೂ. ಅದರಲ್ಲಿ ಸಂಜಯ್ ಒಂದು ಪರ್ಟಿಕ್ಯುಲರ್ ಆಗಿ ಇದನ್ನೇ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಅದು ಆಗತ್ತಾ ಇಲ್ವಾ, ಇಲ್ಲ ಬೇರೆ ಏನಾದರೂ ಮಾಡಿಸ್ತೀನ ಏನು ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಆದರೆ ತೋರಿಸ್ತೀನಿ ಯಾವ ಥರ ಕೇಕ್ನ ನಾನು ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಫಸ್ಟ್ ಹೋಗ್ಬಿಟ್ಟು ಪಾಪುಗೆ ಸ್ವರ್ಣಬಿಂದು ಪ್ರಾಶನ ಮಾಡಿಸ್ಕೊಂಡು ಬಂದ್ಬಿಡೋಣ. ಟೈಮ್ ಆಗ್ಬಿಡ್ತು. ಇನ್ನು ಡಾಕ್ಟರು ಅರೌಂಡ್ 2-2:30 ಅಷ್ಟೇ ಇರ್ತಾರೆ. ಆಲ್ರೆಡಿ 1:55 ಆಗಿಬಿಟ್ಟಿದೆ. ಹೋಗ್ಬಿಟ್ಟು ನಾನು ಬೇಗ ಡ್ರಾಪ್ಸ್ ಹಾಕ್ಸ್ಕೊಂಡು ಬಂದ್ಬಿಡ್ತೀನಿ ಪಾಪುಗೆ, ಸರಿನಾ? ಯಾರು ಕೊಟ್ಟಿದ್ದು? ಫ್ರೆಂಡ್ ಅಲ್ಲ, ಅವರು ಅಂಕಲ್ ಅಂತ. ಸ್ವರ್ಣಬಿಂದು ಪ್ರಾಶನ ಮುಗಿಸ್ಕೊಂಡು ಮನೆ ಹತ್ರ ಬರೋಷ್ಟರಲ್ಲಿ ಸಂಜಯ್ ಬಂದ. ನಾನು ಡೈರೆಕ್ಟಾಗಿ ಜಸ್ಟ್ ಬೇಕ್ ಹತ್ರ ಬಂದೆ. ಇಲ್ಲೆಲ್ಲ ಒಂದಷ್ಟು ಕೇಕ್ನೆಲ್ಲ ನೋಡಿದೆ. ನನಗೆ ಯಾವುದೂ ಇಷ್ಟ ಆಗಿಲ್ಲ. ಆರ್ಡ್ರ್ ಕೊಡೋಣ ಅಂದರೆ ನೆಕ್ಸ್ಟ್ ಡೇಗೆ ಡೆಲಿವರಿ ಇತ್ತು. ಬಟ್ ನನಗೆ ನೆಕ್ಸ್ಟ್ ಡೇ ಬೇಡ, ಅವತ್ತಿನ ದಿನವೇ ಬೇಕಿತ್ತು ಅಂತ ಹೇಳಿದೆ. ಅವ್ರು ಆಗಲ್ಲ ಅಂತ ಹೇಳ್ಬಿಟ್ರು. ನನಗೆ ಮತ್ತೆ ಬೇರೆ ಏನೋ ಆಪ್ಷನ್ನೇ ಬೇಡ ಅಂತೇಳಿ ಪಕ್ಕದಲ್ಲೇ ಒಂದು ಶಾಪಿಂಗ್ ಮಾಡ್ತಿತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನನಗೆ ಈ ಕೇಕ್ ಇಷ್ಟ ಆಯಿತು ಅಂತ ಹೇಳಿ ಇದನ್ನೇ ಸೆಲೆಕ್ಟ್ ಮಾಡಿಬಿಟ್ಟೆ. ಬೇರೆ ಆಪ್ಷನ್ನೇ ತೊಗೊಂಡಿಲ್ಲ ನಾನು. ಅಲ್ಲಿ ನನಗೆ ಆ ಥರ ಅಷ್ಟು ಫ್ಲೇವರ್ಸ್ ಯಾವುದೂ ಇಷ್ಟ ಆಗಿರಲಿಲ್ಲ. ಅದಕ್ಕೆ ಇಲ್ಲಿ ಬಂದುಬಿಟ್ಟು ನೋಡಿದೆ, ನನಗೆ ಇದು ಇಷ್ಟ ಆಯಿತು ಅಂತೇಳಿ ಇದನ್ನೇ ಫೈನಲೈಸ್ ಮಾಡಿಕೊಂಡೆ. ಹೋಗಲಿ ಬಿಡು, ಇದೇ ಇರಲಿ ಅಂತ ಅಂದ್ಕೊಂಡು. ಸೊ ತೊಗೊಂಡೋಗಿ ಮನೇಲಿ ಇಟ್ಬಿಟ್ಟು ನಾನು ಡೈರೆಕ್ಟು ಶಾಪ್ ಹತ್ರ ಬಂದುಬಿಟ್ಟೆ. ಹಾಯ್ ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ರಿಪ್ಲೈ ಮಾಡು, ಬರೆಯೋದೇನೆ ಇಲ್ಲ ಗುರು. ಇನ್ನು ತರಲೆ ತಮಾಷೆ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಸೆಷನಿಗೆ ಬಂದ್ವಿ. ಕರೆಕ್ಟಾಗಿ 12 o'clock ಆಗಿತ್ತು. ಆವಾಗ ಕೇಕ್ ಕಟ್ ಮಾಡಬೇಡ ಅಂತ ಹೇಳಿ ಬಂದು ವಿಶ್ ಮಾಡಿ ಕೇಕೆಲ್ಲ ಕಟ್ ಮಾಡ್ತಾಯಿದ್ದೀವಿ. ಪಾಪುಗಂತೂ ಫುಲ್ ಖುಷಿ ಆಗ್ಬಿಟ್ಟಿತ್ತು ಕೇಕ್ ಕಟ್ ಮಾಡೋ ಟೈಮಲ್ಲಿ. ನಾನು ಮಾಡ್ತೀನಿ, ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳಿ ಅವರಪ್ಪ ಕೊಡಲೇ ಇಲ್ಲ. ಪಾಪುನೇ ಕೇಕ್ ಕಟ್ ಮಾಡ್ತಾಯಿದ್ರು. ಮತ್ತು ಬ್ಯಾಕ್ಗ್ರೌಂಡಲ್ಲಿ ಜಾಸ್ತಿ ವಾಲ್ಯೂಮ್ ಕೊಟ್ಬಿಟ್ಟು ಸಾಂಗ್ಸ್ ಪ್ಲೇ ಮಾಡಿಬಿಟ್ಟಿದ್ರು. ನಮ್ಮ ಚಿಂಟು ಇದ್ದಾನೆ ಅಲ್ವಾ ತರಲೆ, ಅವನೇ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ಕೊಂಡು ಜೋರಾಗಿ ಹಾಕಿದ್ದ. ಸೊ ಅದಕ್ಕೆ ನನ್ನ ಕಾಪಿರೈಟ್ಸ್ ಎಲ್ಲ ಆಗಿಬಿಡುತ್ತೆ ಅಂತ ಹೇಳಿ ಸಾಂಗ್ಸ್ನೆಲ್ಲ, ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟು ಆಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಕೇಕ್ ಮಾತ್ರ ಸಖತ್ತಾಗಿತ್ತು ಫ್ಲೇವರು. ಸಂಜೆ ಇವಾಗಲೂ ಹೇಳ್ತಾನೆ, ಅಕ್ಕ ತುಂಬಾ ಚೆನ್ನಾಗಿತ್ತಕ್ಕ ಕೇಕು ಅಂತೇಳಿ. ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಆ ಕೇಕ್ನ ಸೆಲೆಕ್ಟ್ ಮಾಡಿದ್ದು. ಬಟ್ ಕೇಕ್ ಮಾತ್ರ ತುಂಬ ಫ್ರೆಶ್ ಆಗಿತ್ತು, ಟೇಸ್ಟಿಯಾಗೂ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಬಟ್ ಪೂರ್ತಿ ಅವತ್ತೇ ನಾವು ಖಾಲಿ ಆಗಲ್ಲ ಅಂದ್ಕೊಂಡಿದ್ವಿ. ಬಟ್ ನೈಟೇ ಪೂರ್ತಿ ಕೇಕ್ನೆಲ್ಲ ಖಾಲಿ ಮಾಡಿಬಿಟ್ವಿ 4 ಜನ ಸೇರಿಕೊಂಡು. ಪಾಪು ಒಂದು ಸ್ವಲ್ಪ ತಿಂದರು ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ನಾವೇ ತಿಂದು ಒಂದಷ್ಟು ಉಳಿಸ್ಬಿಟ್ಟು ಎತ್ತಿಟ್ಟಿದ್ದೆ ಫ್ರಿಡ್ಜಲ್ಲಿ. ಮತ್ತು ಮಾರ್ನಿಂಗು ಯಾರಾದರೂ ಬರ್ತಾರೆ ಅವಾಗ ಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ಬಟ್ ಯಾರಿಗೂ ಕೊಡಲಿಲ್ಲ. ಪಾಪುನೇ ಎಲ್ಲ ತಿಂದು ಖಾಲಿ ಮಾಡಿದ್ರು ನೆಕ್ಸ್ಟ್ ಡೇಗೆ. ಅವ್ರಿಗಂತೂ ಕೇಕು
ಸ್ವೀಟ್ಸ್ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ ಇಷ್ಟ ಆಗೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಪಾಪುಗೆ ಸಿಕ್ಕಾಪಟ್ಟೆ ಇಷ್ಟ ಸ್ವೀಟ್ಸ್ ಅಂದರೆ. ಖಾರ ಎಲ್ಲ ಏನೂ ತಿನ್ನೋದೇ ಇಲ್ಲ ಅವ್ರು ಈಗ್ಲೂ. ಸ್ವೀಟ್ಸ್ ಮಾತ್ರ ಹೆವಿ ತಿಂತಾರೆ. ಅದಕ್ಕೆ ಅವರಿಗಂತಲೇ ನಾನು ಸರಿ ತೆಗೆದಿಟ್ಬಿಟ್ಟು ಅವರಿಗೆ ಎಲ್ಲ ಕೊಟ್ಟೆ, ಕೇಕೆಲ್ಲ ತಿಂದು ಖಾಲಿ ಮಾಡಿದ್ರು. ಅವತ್ತಿನ ನೈಟ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಅರೌಂಡ್ 1 o'clock ಆಯಿತು ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಊಟ ಎಲ್ಲ ಮುಗಿಸ್ಕೊಂಡು ಇವರು ನೈಟ್ ರೈಡ್ಗಂತ ಹೋಗ್ಬಿಟ್ಟಿದ್ರು. ಆಮೇಲೆ ಬಂದು ಮಲಗೋ ಅಷ್ಟರಲ್ಲಿ ಅರೌಂಡ್ 3 o'clock ಆಗಿತ್ತು. ನಾನು 3 o'clockಗೆ ಮಲಗಿದ್ದು. ಆಮೇಲೆ ಮಾರ್ನಿಂಗ್ 6 o'clockಗೆಲ್ಲ ಎದ್ಬಿಟ್ಟೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಕೆಲಸ ಎಲ್ಲ ಇತ್ತಲ್ವ, ಮುಗಿಸ್ಬೇಕು ಅಂತ ಹೇಳಿ 6 o'clockಗೆಲ್ಲ ಎದ್ಬಿಟ್ಟೆ ನಾನು. ಎದ್ಬಿಟ್ಟು ಹೋಗಿ ಕೆಳಗಡೆ ಏನೇನು ಕೆಲಸ ಇರುತ್ತೋ ಎಲ್ಲ ಮುಗಿಸಿಟ್ಬಿಟ್ಟು 8 o'clockಗೆ ಹೊರಡಬೇಕಿತ್ತು. ಬಟ್ 8 o'clockಗೆ ಹೊರಡೋಕ್ಕೆ ಆಗಲಿಲ್ಲ. ಸಿಕ್ಕಾಪಟ್ಟೆ ಕೆಲಸ ಇತ್ತು. ಜೊತೆಗೆ ಇವರು ರವಿ ಎಲ್ಲೋ ಸ್ವಲ್ಪ ವಿಶ್ ಮಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ ಅಂತೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ರು. ಅವ್ರು ಬಂದಮೇಲೆ ನಾವು ಹೊರಟಿದ್ದು ಅರೌಂಡ್ 10 o'clock ಆಗಿಬಿಡ್ತು ನಾವು ಹೋಗೋ ಅಷ್ಟರಲ್ಲಿ, ಮನೆ ಬಿಡೋ ಅಷ್ಟರಲ್ಲಿ. ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಷ್ಟೊತ್ತಿಗೆ ಹೊರಟ್ವಿ. ಮತ್ತು ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಲಂಚ್ಗೆ ಅಂತ ಬರೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟೇ ಮಾಡಿಲ್ಲ ನಾವು. ಲಂಚ್ಗೆ ಡೈರೆಕ್ಟಾಗಿ ಮಾಡ್ಕೊಂಡು ಬಿಡೋಣ ಅಲ್ಲೇ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟು ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ಅಡುಗೆ ಎಲ್ಲ ಮುಗಿಸೋಷ್ಟರಲ್ಲಿ 3:30 ಆಗಿಬಿಡ್ತು ನಾವು. ಮತ್ತು 6 o'clockವರೆಗೂ ಊಟ ಎಲ್ಲ ಮಾಡಿಕೊಂಡು ಡ್ಯಾನ್ಸು ಅದು ಇದು ಎಲ್ಲ ಮಾಡಿಕೊಂಡು ಅರೌಂಡ್ ಆ ಕಡೆಯಿಂದ 6 o'clockಗೆ ಹೊರಟು ಬಂದಿದ್ದು ನಾವು. ಈ ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ಮ ಸಂಜೆ ಇದ್ದಾನೆ ಅಲ್ವಾ, ಏನೂ ಗೊತ್ತಿಲ್ಲ, ನಾನು ಕ್ಯಾಮ್ರಾ ಎತ್ತಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಗೀತು. ಫೇಸ್ನ ಕವರ್ ಮಾಡ್ಕೊಂಡ್ಬಿಡ್ತಾನೆ. ಅಕ್ಕ ವೀಡಿಯೋ ಮಾಡಬೇಡ ಅಕ್ಕ, ಎಲ್ಲದನ್ನು ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕ್ತೀಯಕ್ಕ ನೀನು ಅಂತ ನಾಚ್ಕೊತಾ ಇರ್ತಾನೆ. ನಾನು ಎಷ್ಟು ರೇಗಿಸ್ದ್ರೂ ಚೆನ್ನಾಗಿ ಕಾಣ್ತಿದ್ದೆ ಕಣೋ ಬಿಡೋ, ಯಾಕೋ ಫೇಸ್ ಮುಚ್ಕೊತೀಯ ಅಂದ್ರೂ ಅವ್ನು ಕೇಳಲ್ಲ. ಇಲ್ಲ ಅಕ್ಕ ಹಂಗಕ್ಕ ಹಿಂಗಕ್ಕ ಅಂದ್ಕೊಂಡಿರ್ತಾನೆ. ಆಮೇಲೆ ನಾವು ಸರಿ ದೇವಸ್ಥಾನ ಹತ್ರ ಬಂದ್ವಿ. ಕಾರಲ್ಲೆಲ್ಲ ಏನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ, ಯಾಕಂದರೆ ನಾವು ಬೇಗ ಹೋಗಬೇಕು ಅಂತ ಅಂದ್ಕೊಂಡು ಫಾಸ್ಟಾಗಿ ಬಂದ್ವಿ. ಸೊ ಹಾಗಾಗಿ ವೀಡಿಯೋ ಎಲ್ಲ ಏನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ದೇವಸ್ಥಾನ ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾನು ಯಾವತ್ತೂ ಅಷ್ಟೇ ಇಷ್ಟು ವರ್ಷದಲ್ಲಿ ನಾನು ಈ ದೇವಸ್ಥಾನದಲ್ಲಿ ಅಷ್ಟು ರಶ್ನ ನೋಡೇ ಇರಲಿಲ್ಲ. ಅಂದರೆ ಇರುತ್ತಂತೆ ರಶ್ಶು, ಬಟ್ ನಾನು ಯಾವತ್ತೂ ನೋಡಿರಲಿಲ್ಲ ಅಷ್ಟು ರಶ್ಶು. ಅಷ್ಟು ಹೆವಿ ರಶ್ ಇತ್ತು ದೇವಸ್ಥಾನದಲ್ಲಿ. ನಾರ್ಮಲ್ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡೆ ಹೋಗಿದ್ದಿದ್ದು. ಬಟ್ ನಾರ್ಮಲ್ ದರ್ಶನದಲ್ಲಿ ಹೆವಿ ಕ್ಯೂ ಇತ್ತು. ದೇವಸ್ಥಾನದಿಂದ ಫುಲ್ ಆಚೆಗಡೆವರೆಗೂ ಕ್ಯೂ ಇತ್ತು. ಹಾಗಾಗಿ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ಸ್ಪೆಷಲ್ ದರ್ಶನದಲ್ಲೂ ಕ್ಯೂ ಇತ್ತು. ದೇವಸ್ಥಾನ ಒಳಗಡೆ ಹೋದ್ಮೇಲೆ ಕ್ಯೂ ಸ್ಟಾರ್ಟ್ ಆಯ್ತು ಅಲ್ಲೂ. ಹತ್ತತ್ರ ಅಲ್ಲೇ ಅರ್ಧ ಮುಕ್ಕಾಲು ಗಂಟೆ ನಾವು ಬಿಸಿಲಲ್ಲಿ ನಿಂತ್ಕೊಂಡಿದ್ವಿ. ಅಷ್ಟೊಂದು ಜನ ಇದ್ದರು ಇವತ್ತು. ಏನೂ ಗೊತ್ತಿಲ್ಲ ಅಷ್ಟೊಂದು ರಶ್ ಯಾಕಿತ್ತು ಅಂತ ನಂಗೆ ಗೊತ್ತಿರಲಿಲ್ಲ. ಎಲ್ಲ ಕಡೆ ಫಂಕ್ಷನು, ಎಲ್ಲ ಕಡೆ ಊಟ, ಎಲ್ಲ ಕಡೆನೂ ಜನ ಇದ್ದರು ಅವತ್ತು. ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಮೇಲೆ ರೂಮೆಲ್ಲ ಹುಡುಕಿದ್ವಿ. ರೂಮ್ ಎಲ್ಲೂ ಖಾಲಿ ಇಲ್ಲ. ಎಲ್ಲ ರೂಮ್ ಹೌಸ್ಫುಲ್ ಆಗಿಬಿಟ್ಟಿತ್ತು. ಆಮೇಲೆ ಕೊನೆಗೆ ಎಲ್ಲೋ ಒಂದು ಕಡೆ ರೂಮ್ ಸಿಕ್ತು. ಆ ರೂಮ್ನ ಬುಕ್ ಮಾಡ್ಕೊಂಡ್ವಿ. ಇಲ್ಲಿ ದೇವಸ್ಥಾನ ಹತ್ರ ನಾವು ವಿಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಕ್ಯಾಮ್ರಾ ತೆಗೆದೆ. ಬಟ್ ನನ್ನ ಮುಂದೆಗಡೆ ನಿಂತಿದ್ರು ಒಂದು ಕೆಲವಷ್ಟು ಜನ. ಸೇಮ್ ಫೋಟೋಸ್, ಸೇಮ್ ವೀಡಿಯೋಸ್ನೇ 100 ಸಾರಿ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಷ್ಟೊಂದು ಸಾರಿ ಮಾಡ್ಕೊತಾ ಇದ್ದಾರೆ ಗೊತ್ತಿಲ್ಲ. ನೋಡೋರಿಗೂ ಬಿಡ್ತಾಯಿಲ್ಲ, ಅವರು ಕರೆಕ್ಟಾಗಿ ನೋಡ್ತಾಯಿಲ್ಲ. ಕೊನೆಗಲ್ಲಿ ಎಲ್ಲರೂ ಜಗಳನೇ ಮಾಡ್ಕೊಂಡ್ಬಿಟ್ರು ಒಳಗಡೆ. ಅಷ್ಟೊಂದು ಜನ ಅಂದ್ಕೊಂಡು. ಆಮೇಲೆ ಸರಿ ಹೆಂಗೋ ಹಂಗೋ ಮುಗಿಸ್ಕೊಂಡು ರೂಮಿಗೆ ಬಂದುಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಬೇಗ ಅಡುಗೆ ಮುಗಿಸಿದ್ವಿ. ಎಷ್ಟು ಬೇಗ ಮುಗಿಸಿದ್ರೂ 3:30 ಆಗಿಬಿಟ್ಟಿತ್ತು ಅಡುಗೆ ಆಗೋಷ್ಟರಲ್ಲಿ. ಈ ಕಡೆ ರೈಸೇ ಫಸ್ಟೇ ಮಾಡಿಬಿಟ್ಟಿದ್ದೆ ನಾನು, ಮಕ್ಕಳಿದ್ದಾರೆ 2 ಅಂತ ಹೇಳ್ಬಿಟ್ಟು ಬೇಗ ರೈಸ್ ಮಾಡಿಬಿಟ್ಟಿದ್ದೆ. ಆಮೇಲೆ ಈ ಕಡೆ ಒಂದು ದೊಡ್ಡ ಪಾತ್ರೆಯಲ್ಲಿ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ವಿ. ಒಂದರಲ್ಲಿ ಪ್ರಾನ್ಸ್ ಗೀ ರೋಸ್ಟ್ ಮಾಡ್ಕೊಂಡಿದ್ವಿ. ನಮ್ಗೆ ಅದೇ ಹೆವಿ ಆಯಿತು. ಎಷ್ಟೊಂದು ವೇಸ್ಟ್ ಆಗಿಬಿಡ್ತು ನಮಗೆ. ಬಟ್ ವೇಸ್ಟ್ ಅಂದರೆ ನಾವೇನು ಬಿಸಾಕಿಲ್ಲ. ಆ ಕಡೆ ಇರ್ತಾರಲ್ವ ಜನ, ಅವರಿಗೇ ಹಂಚಿ ಬಂದ್ಬಿಟ್ವಿ ನಾವು. ಆಮೇಲೆ ಇವ್ರು ಬರಬೇಕಾದ್ರೆ ಇದ್ದಾರಲ್ವ, ನಮ್ಮ ಜೊತೆಗೆ ಬಂದಿಲ್ಲ ಇವರು ಒಂದಷ್ಟು ಜನ. ಆಮೇಲೆ ಬಂದರು. ಅವ್ರು ಬರ್ತಾ ಕೇಕ್ ತೊಗೊಂಡು ಬಂದಿದ್ದರು. ನನಗೆ ಗೊತ್ತೇ ಇರಲಿಲ್ಲ, ಹೇಳಿರಲಿಲ್ಲ ಅವರು. ಆಮೇಲೆ ಅದನ್ನು ಸರಿ ಕೇಕ್ ಕಟ್ ಮಾಡೋಣ, ಅಡುಗೆ ಎಲ್ಲ ಆದಮೇಲೆ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೇಕ್ ಕಟ್ಟಿಂಗ್ ಸೆಷನ್ ನಡೀತಾ ಇದೆ.
ನಾನು ಕೇಕೆಲ್ಲ ಎಲ್ಲರೂ ತಿಂತೀರಂತ ಕೇಳಿದೆ, ಕಟ್ಟಿಂಗ್ ಮುಂಚೆನೇ ಕೇಳಿದೆ. ನಾವು ಯಾರು ಇಷ್ಟು ಕೇಕ್ ತಿನ್ನಲ್ಲಮ್ಮ, ಎಲ್ಲ ಸ್ವಲ್ಪ ಸ್ವಲ್ಪ ತಿಂತೀವಿ, ಎಲ್ಲರಿಗೂ ಹೊಟ್ಟೆ ಹಸಿವಾಗಿದೆ, ಊಟ ಮಾಡಬೇಕು ಅಂತಂದರು. ಮತ್ತು ಕೇಕ್ ವೇಸ್ಟ್ ಆಗಿಬಿಡುತ್ತಲ್ವ ಅಂತ ಹೇಳಿ ನಾನು ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದಿದ ತಕ್ಷಣವೇ ಅಲ್ಲೇ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸಸ್ ಮಾಡಿಕೊಂಡು ಫಸ್ಟು ಕೇಕ್ ಎಲ್ಲರಿಗೂ ಕೊಟ್ಟು ಬಂದುಬಿಡೋಣ ಅಂತ ಹೇಳಿ ಆ ಕಡೆ ಅಕ್ಕಪಕ್ಕದಲ್ಲೆಲ್ಲನೂ ಜನ ಇದ್ರಲ್ವ, ಅಲ್ಲೋಗಿ ಎಲ್ರಿಗೂ ಕೇಕ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಬಂದುಬಿಟ್ಟೆ ನಾನು. ಆಮೇಲೆ ಅಷ್ಟರಲ್ಲಿ ಅವ್ರು ಊಟಕ್ಕೆ ಕೂತಿದ್ರು, ನಾನು ಜೊತೆಗೆ ಬಂದು ಊಟ ಕೂತ್ಕೊಂಡೆ. ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ನಾನು ಊಟ ಮುಗಿಸೋಷ್ಟರಲ್ಲೇ ಅರೌಂಡ್ 4:30 ಆಗಿಬಿಡ್ತು. ಆಮೇಲೆ ಇವರೆಲ್ಲನೂ ಇದ್ದಾರಲ್ವ, ಹುಡುಗರೆಲ್ಲನೂ ಕೂತ್ಕೊಂಡು ತರಲೆ ಮಾಡಿಕೊಂಡು ಹಳೆ ಫೋಟೋಸ್ನೆಲ್ಲ ಮೊಬೈಲಲ್ಲಿ ಇತ್ತಲ್ವ, ಆ ಮೊಬೈಲಲ್ಲಿರೋ ಫೋಟೋಸ್ನೆಲ್ಲ ನೋಡಿಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಊಟ ಎಲ್ಲ ಮುಗಿಸೋಷ್ಟ್ರಲ್ಲಿ 6 ಗಂಟೆ ಆಯಿತು. ಆ ಊಟ ಎಲ್ಲ ತಟ್ಟೆಲಿ ಕಲ್ಲಾಗ್ಬಿಟ್ಟಿತ್ತು. ಅಲ್ಲಿವರೆಗೂ ಕೂತ್ಕೊಂಡಿದ್ರು ಊಟ ಮಾಡಿಕೊಂಡು, ಮಾತಾಡೋದೇ ಜಾಸ್ತಿ ಅವ್ರು ಊಟಕ್ಕೆ ಕೂತ್ಕೊಂಡ್ಬಿಟ್ರೆ. ನಾನೇನು ಏನು ಹೇಳಲಿಲ್ಲ ಅವ್ರಿಗೆ, ಎಷ್ಟೊತ್ತಾಗ ಕೂತ್ಕೊಳ್ಳಿ ಬಿಡು ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಅವ್ರ ಜೊತೆಲೇ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ಅವ್ರ ಜೊತೆ ಏನೇನು ಮಾತಾಡ್ತಿದ್ದಾರೆ ಅಂತೆಲ್ಲ ಕೇಳಿಸ್ಕೊಂಡು. ಆಮೇಲೆ ನಮ್ಮ ಪ್ರೇಮ್ ಕೈಲಿ ಕೊಟ್ಟೆ ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು. ನಮ್ಮ ಪ್ರೇಮ್ಗೆ ಎಷ್ಟು ನಾಚಿಕೆ ಅಂದರೆ, ಅಕ್ಕ ಏನಕ್ಕ ನೀನು ಎಲ್ಲನೂ ವೀಡಿಯೋ ಮಾಡ್ತೀಯ ಅಕ್ಕ ಅಂತ ರೇಗಿಸ್ತಿದ್ದ ನನಗೆ. ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಎಲ್ಲನೂ ವೀಡಿಯೋ ಮಾಡಬೇಕಲ್ವ, ಅದನ್ನೇ ಹೇಳ್ತಿದ್ದೆ. ಆಯಿತು ಬಿಡಕ್ಕ ಅಂದ್ಕೊಂಡು ಸರಿ ವೀಡಿಯೋ ಮಾಡು ತಗೋ ಅಂತ ಹೇಳಿ ಅವ್ನು ಕೈಲಿ ಕೊಟ್ಟಿದ್ರೆ, ಕ್ಯಾಮ್ರಾ ಆ್ಯಂಗಲ್ಸ್ನೇ ಚೇಂಜ್ ಮಾಡಿದ್ದಾನೆ ಈ ಕಡೆ ಆ ಕಡೆ ಅಂದ್ಕೊಂಡು. ಮತ್ತು ನಾನು ರೇಗಿಸ್ಕೊಂಡಿದ್ದೆ. ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ ಆ ಬರ್ಡೇ ಸೆಲೆಬ್ರೇಷನ್ಸ್ನ. ಅಂದರೆ ನಾನು ಇಷ್ಟು ವರ್ಷದಲ್ಲಿ ರವಿ ಲವ್ ಮಾಡೋಕ್ಕೂ ಮುಂಚೆ, ಮದುವೆ ಆದಮೇಲೆ ಎಲ್ಲನೂ ಇದೇ ಫಸ್ಟ್ ಟೈಮ್ ನಾವು ಈ ಥರ ಹೊರಗಡೆ ಹೋಗಿ ವೈಬ್ ಎಂಜಾಯ್ ಮಾಡಿದ್ದು. ಯಾಕಂದರೆ ನಾವು ಯಾವಾಗ್ಲೂ ಬರೀ ದೇವಸ್ಥಾನ ಅಲ್ಲಿ ಇಲ್ಲಿ ಅಂದ್ಕೊಂಡು ಲೈಕ್ ಟೆಂಪಲ್ ರನ್ ಥರ ಇರ್ತಾಯಿತ್ತು, ಬರೀ ದೇವಸ್ಥಾನ ಸುತ್ತೋದೇ ಇರ್ತಾಯಿತ್ತು. ಒಂದಿನ ಪೂರ್ತಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಸಿಟೀಲಿ ಅಷ್ಟು ಕವರ್ ಮಾಡ್ಕೊಂಡು ಬರ್ತಿದ್ವಿ ದೇವಸ್ಥಾನ. ಬಟ್ ಈ ವರ್ಷ ಈ ಥರ ಹೊರಗಡೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಬಂದಿದ್ದು ಇದೇ ಫಸ್ಟ್ ವರ್ಷ. ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು. ಬಟ್ ನಮಗೆ ಟೈಮ್ ಸಾಕಾಗಿಲ್ಲ ಅಷ್ಟೇ. ನಾವು ಬೇಗ ಹೋಗಬೇಕು ಅಂದ್ಕೊಂಡಿದ್ವಿ. ಬೇಗ ಹೋಗಿದ್ದಿದ್ರೆ ಮೇ ಬಿ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತಿದ್ವಿ ಅಂತ ಅನಿಸುತ್ತೆ. ಆದ್ರೂ ಒಂದು ಒಳ್ಳೆ ದಿನ ಅಂತ ಅನ್ಕೋಬೋದು ನಾವು ಅವತ್ತಿನ ದಿನ. ಇನ್ನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಟೈಮಲ್ಲಿ ಆನ್ ದ ವೇ ಇದೊಂದು ಶಾಪ್ ಇತ್ತು, ಡ್ರೈ ಫ್ರೂಟ್ಸು ಮತ್ತು ವೆರೈಟೀಸ್ ಆಫ್ ಚಾಕ್ಲೇಟ್ಸು ಇದು ಎಲ್ಲನೂ ಇತ್ತು. ಬಟ್ ಎಂಥ ಒಳ್ಳೆ ಸ್ಕ್ಯಾಮ್ ಅಂದರೆ, ಬೇರೆ ಕಡೆ ಲೈಕ್ ಸಿಟಿ ಒಳಗಡೆ ಇರೋ ಎಲ್ಲ ಶಾಪ್ಗಿಂತಲೂ ಇಲ್ಲಿ ಪ್ರೈಸ್ ಜಾಸ್ತಿ ಇಟ್ಟಿದ್ದಾರೆ. ಕ್ವಾಲಿಟಿ ಎಲ್ಲನೂ ಸೇಮು, ಕ್ವಾಲಿಟಿಲಿ ಏನು ಇಶ್ಯೂಸ್ ಇಲ್ಲ. ಕ್ವಾಲಿಟಿ ಅಲ್ಲಿ ಸಿಟಿಲಿ ಹೆಂಗೆ ಸಿಗುತ್ತೋ ಕ್ವಾಲಿಟಿ ಅದೇ ಕ್ವಾಲಿಟಿ ಇಲ್ಲೂ ಇತ್ತು. ಬಟ್ ಪ್ರೈಸ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಪಾಪು ಕೈಯಲ್ಲಿ ಹಿಡ್ಕೊಂಡಿರೋ ಅದೊಂದು ಮ್ಯಾಶ್ ಮೆಲೋಸು ಮತ್ತು ಇನ್ನೊಂದು 2 ಟಾಯ್ ತೊಗೊಂಡ. 2 ಮಕ್ಕಳಿದಾರಲ್ವ, ಸೊ ಹಾಗಾಗಿ ಪಾಪು ಇಬ್ಬರಿಗೂ ಸೇರಿ ಸೇಮ್ ತಗೋ ಅಂತ ಹೇಳಿದೆ ನಾನು. ಹಾಗಾಗಿ ಸೇಮ್ ತೊಗೊತಾ ಇದ್ರು. ಬರೀ ಅಷ್ಟಕ್ಕೇ 800 ರೂಪೀಸ್ ಬಿಲ್ ಮಾಡಿದ್ರು. 800 ರೂಪೀಸ್ ಅಷ್ಟಕ್ಕೆ ಅಂತ ನಾನು ಫುಲ್ಲು ಶಾಕ್ ಆಗಿಬಿಟ್ಟೆ. ಆಮೇಲೆ ನಾನು ನಮ್ಮ ಮೈದವ್ರಿಗೆ ಹೇಳಿದೆ, ಬೇಡ ಇಷ್ಟೊಂದೆಲ್ಲ ಏನಕ್ಕೆ ಬೇಡ, ಕೊಡಿಸ್ಬೇಡಿ ಅಣ್ಣ ಅಂತ ಹೇಳ್ತಾಯಿದ್ರೆ ಅವ್ರು ಕೇಳ್ತಾನೆ ಇಲ್ಲ. ಬಿಡಮ್ಮ, ಅವ್ರು ಕೇಳ್ತಾ ಇದ್ದಾರೆ ಮಕ್ಕಳು ಖುಷಿ. ನಾನು ಫಸ್ಟ್ ಟೈಮ್ ಕೊಡಿಸ್ತಾ ಇದ್ದೀನಿ ನನ್ನ ಮಗನಿಗೆ, ತಗೊಳ್ಳಿ ಬಿಡು, ಅವ್ನು ಖುಷಿಯಾಗಿರಬೇಕು, ಅವ್ನು ಚೆನ್ನಾಗಿರಬೇಕು ನನಗೆ ಅಂತ ಹೇಳ್ಬಿಟ್ಟು ಕೊಡಿಸ್ತಾಯಿದ್ರು. ಸರಿ ಏನೋ ಮಾಡ್ಕೊಳ್ಳಿ ಚಿಕ್ಕಪ್ಪ ಮಗ ಅಂದ್ಕೊಂಡು ನಾನು ಈ ಕಡೆ ಸೈಡಿಗೆ ಬಂದುಬಿಟ್ಟೆ. ಯಾವ್ದು ಬೇಕೋ ತೊಗೊಂಡು ಕೊಡಿಸಿ ನೀವು ಅವ್ನು ಕೇಳಿದ್ದಂತ ಅಂದ್ಬಿಟ್ಟು ನೋಡಿದೆ. ಬಟ್ ಏನು ಡಿಫ್ರೆನ್ಸೇ ಇಲ್ಲ, ಎಲ್ಲನೂ ಸೇಮ್ ಇದೆ. ಬಟ್ ಪ್ರೈಸ್ ಯಾಕೆ ಜಾಸ್ತಿ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಹೋಗಲಿ ಬಿಡು, ಅವ್ರವ್ರ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅವೆಲ್ಲ ಅಂತ ಅಂದ್ಕೊಂಡು ನಾನು ಬಂದುಬಿಟ್ಟೆ. ಬಟ್ ತುಂಬ ವೆರೈಟೀಸ್ ಇತ್ತು, ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಸೂ. ಬಟ್ ಅದು ಮ್ಯಾಶ್ ಮೆಲೋ ಪಾಪು ತೊಗೊಂಡಿದ್ರಲ್ಲಿ ಮಾತ್ರ ಹೆವಿ ಸ್ವೀಟ್ ಇತ್ತು. ಮಕ್ಕಳಿಗದು ಸೆಟ್ ಆಗೋಲ್ಲ. ಇಫ್ ಇನ್ ಕೇಸ್ ಯಾರಾದರೂ ಮ್ಯಾಶ್ ಮೆಲೋಸ್ ಆ ಥರ ಕೊಡಿಸೋದಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ, ಹೆವಿ ಶುಗರ್ ಇದೆ ಅದರಲ್ಲಿ. ನಾನು ಕೂಡ ಒಂದು ಟೇಸ್ಟ್ ಮಾಡಿದೆ, ಮುಕ್ಕು ಕೊಡಿಯೋ ಥರ ಇದೆ ಅದರಲ್ಲಿ ಶುಗರು, ತಿನ್ನೋಕ್ಕಾಗೋದೇ ಇಲ್ಲ ನಿಜವಾಗ್ಲೂ. ಆದರೂ ಏನಕ್ಕೆ ಅಷ್ಟೊಂದು ಪ್ರೈಸ್ ಇದೆ ಅಂತ ಗೊತ್ತಿಲ್ಲ ನನಗೆ.
ಯಾವ್ದು ಬೇಕು ಇಶಾನ್? ಯಾವ್ದು ಬೇಕು? ಮತ್ತಿದು ಒಂದು ಪಾಪು ಕೊಡಬೇಕು. ಓಕೆ, ಅದು ಇನ್ನೊಂದು ಕೊಡು. ಪಾಪಕ್ಕೆ ಇನ್ನೊಂದು. ಸಾಕು, ಇನ್ನೇನು ತಗೋಬಾರ್ದು. ಹಾಂ, ಪಾಪುಗೆ ಒಂದು, ನಿಮ್ಗೊಂದು. ಅಷ್ಟೇ, ಬೇರೇನು ತಗೊಂಬಾರ್ದು. ಓಕೆ, ಇದು ಬೇಡ, ಇನ್ನೊಂದು ಇದು ಪಾಪಕ್ಕೆ. ಎರಡು ಸೇಮ್ ತಗೋಬೇಕಾ? ಒಂದೇ ಕಲರ್. ಓಕೆ, ಎತ್ಕೊಳ್ಳಿ. ಅಲ್ಲಿ ಬಿಲ್ಲಿಂಗಲ್ಲಿ ಕೊಡಿ, ಬಿಲ್ಲಿಂಗ್ ಕೊಡಿ, ಬಿಲ್ ಮಾಡಿ ಕೊಡ್ತಾರೆ. ಇದು ಮಾಡಿ ಕೊಡಿ. ಓಕೆ, ಓಕೆ, ಇದು ಬೇಡ ಪುಟ್ಟು, ಬಿಲ್ ಮಾಡಿಕೊಡಿ. ಇದು ಓಕೆ, ಬೇಡ ಪುಟ್ಟು. ಇದು ಎಂದು ಕೊಡುತ್ತಾ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.